ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ ಗವಾಯಿ ರವರ ಮೇಲೆ ಶೂ ಎಸೆತ ಘಟನೆಯನ್ನು ಖಂಡಿಸಿ ಕೋಲಾರ ಜಿಲ್ಲೆ ಸ್ವಯಂ ಘೋಷಿತ ಬಂದ್ ಪ್ರಯುಕ್ತ ಇಂದು ಬೆಳಗ್ಗೆ 6 ಗಂಟೆಗೆಲ್ಲ ಕೆಎಸ್ಆರ್ಟಿಸಿ ಡಿಪೋ ಮುಂದೆ ಪ್ರತಿಭಟನಾಕಾರರು ಜಮಾಯಿಸಿದರು. ಮನುವಾದಿಗಳ ದಾಳಿಗೆ ಹೇಳಿದಿಕ್ಕಾರ. ಮೂಲಭೂತವಾದ ಅಳಿಯಲಿ, ಮೂಲಭೂತವಾದ ಅಳಿಯಲಿ, ಪ್ರಜಾಪ್ರಭುತ್ವ ವ್ಯವಸ್ಥೆ ಉಳಿಯಲಿ. ಬೇಕೇ ಬೇಕು ನ್ಯಾಯ, ಬೇಕು ಬೇಕೇ ಬೇಕು ನ್ಯಾಯ, ಬೇಕು ಎತ್ತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ. BR ಗವಾಯಿ ಅವ್ರ ಮೇಲೆ ಶೂ ಎಸೆದ ಕಿಶೋರ್ಗೆ ಹೇಳಿದಿಕ್ಕಾರ. ಮನುವಾದಿಗಳ ದಾಳಿಗೆ ಹೇಳಿದಿಕ್ಕಾರ. ಕೆಎಸ್ಆರ್ಟಿಸಿ ಬಸ್ಸುಗಳು ಡಿಪೋಯಿಂದ ಹೊರಗೆ ಹೋಗದಂತೆ ತಡೆದರು. ಕ್ರಮ ಜರುಗಿಸಬೇಕು. ಅವರು ಇದುವರೆಗೂ ಸಹ ಅವ್ರನ್ನ ಬಂಧದೇ ಇರುವಂಥದ್ದು ಕೇಂದ್ರ ಸರ್ಕಾರದ ಒಂದು ದೊಡ್ಡ ಮಟ್ಟದ ಒಂದು ಹುನ್ನಾರ ಆಗಿದೆ. ಕೂಡಲೇ ಅವ್ರನ್ನ ಬಂಧಿಸಬೇಕು, ಅವ್ರ ಮೇಲೆ ಕಾನೂನಾತ್ಮಕವಾದಂಥ ಕ್ರಮ ಜರುಗಿಸಬೇಕು ಅಂತೇಳಿ ಒಂದು ಕೋಲಾರ ಜಿಲ್ಲಾ ಬಂದ್ಗೆ ಕಾಲ್ ಕೊಟ್ಟಿದ್ವಿ. ಅದ್ರ ಪ್ರಕಾರ ಸ್ವಯಂ ಪ್ರೇರಿತವಾದಂಥ ಕೋಲಾರ ಬಂದು ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಏನಾದರೂ ಈಗ ಕ್ರಮ ಜರುಗಿಸದೇ ಹೋದರೆ ಮುಂದಿನ ದಿನಗಳಲ್ಲಿ ಏನು ಇವರ ಅಟ್ಟಹಾಸಕ್ಕೆ ನಾವು ಮುಂದಿನ ದಿನಗಳಲ್ಲಿ ಉತ್ತರ ಕೊಡಬೇಕಾಗ್ತದೆ ಅನ್ನೋದನ್ನು ಈ ಸಮಯದಲ್ಲಿ ಹೇಳ್ತಾ ಇದ್ದೀವಿ. ಈ ದೇಶದ ಯುವಕರು ಇವತ್ತು ಇವರ ಆಟನ ನೋಡಿ ಸಾಕಾಗಿದೆ. ಇವರು ಪ್ರತಿ ದಿವಸ ಒಂದಲ್ಲ ಒಂದು ರೀತಿಯಲ್ಲಿ ಒಂದಲ್ಲ ಒಂದು ಅಂಗದ ಮೇಲೆ, ದೇಶದ ಅಂಗದ ಮೇಲೆ, ಪ್ರಜಾಪ್ರಭುತ್ವದ ಮೇಲೆ, ಸಂವಿಧಾನದ ಮೇಲೆ ಮತ್ತು ಸಾರ್ವಭೌಮದ ಮೇಲೆ ಮತ್ತು ಒಕ್ಕೂಟದ ವ್ಯವಸ್ಥೆ ಮೇಲೆ ಪದೇ ದಾಳಿ ಮಾಡ್ತಾ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಇದನ್ನು ಸಹಿಸ್ಕೊಳ್ಳೋಕ್ಕಾಗೋದಿಲ್ಲ. ಮುಂದಿನ ದಿನಗಳಲ್ಲಿ ಇದಕ್ಕೆ ಸರಿಯಾದ ಉತ್ತರನ ನಾವು ಕೊಡಬೇಕಾಗ್ತದೆ ಅನ್ನೋದನ್ನು ಈ ಸಮಯದಲ್ಲಿ डिस्ट्रिक्ट बंद की जो कॉल दी गई थी, इसके आज असरात पूरे डिस्ट्रिक्ट के अंदर दिख रहे हैं. अवाम खुद खुशी से अपने आप को बंद कर रहे हैं. आज का बंद का मकसद जो सुप्रीम कोर्ट के न्यायाधीश, सुप्रीम कोर्ट के जज के ऊपर जो हमला हुआ, सुप्रीम कोर्ट में जब वो उनकी सीट के ऊपर बैठे थे उस वक्त उनके ऊपर जिस तरह से हमला किया जाता है, ये देश को कहाँ ले जाना करके इनके अंदर जो नजरात थी, जो आरएसएस के नजरात थी, वो जाहिर करते हुए उन्होंने उनके ऊपर एक बुर्ज को भिरका कर पूरे हिंदुस्तान को दुनिया में बदनाम करने की कोशिश की गई है. इसको आज जिस तरह से कोलार के अवाम को, कोलार डिस्ट्रिक्ट के अवाम जिस तरह से इसका जितना भी टीका की जाए कम है. आज कोलार के अवाम जिस खुशी से बंद कर रहे हैं. ಮನಸ್ಸಿರಲಿಲ್ಲ. ಯಾಕಂದರೆ ಇಲ್ಲಿ ದಲಿತ ವರ್ಗಗಳನ್ನು, ಹಿಂದುಳಿದ ವರ್ಗಗಳನ್ನು, ಅಲ್ಪಸಂಖ್ಯಾತರನ್ನ ತನ್ನ ಕಾಲ ಅಡಿಯಾಳುಗಳಾಗಿ ಇಟ್ಕೊಳ್ಬೇಕು, ಜೀತಗಾರರಾಗಿ ಇಟ್ಕೊಳ್ಬೇಕು, ಗುಲಾಮರಾಗಿ ಇಟ್ಕೊಳ್ಬೇಕು ಅಂತ ಸನಾತನವಾದಿಗಳ ಏಕೈಕವಾಗಿರುವಂಥ ಒಳಮರ್ಮ ಅದು. ಆದರೆ ಸ್ನೇಹಿತರೆ, 1950 ಜನವರಿ 26ನೇ ತಾರೀಕು ಬಂತಂಥ ಸಂವಿಧಾನದ ನಮ್ಮ ಗಣರಾಜ್ಯ ವ್ಯವಸ್ಥೆ ಇದೆಯಲ್ಲ, ಆ ವ್ಯವಸ್ಥೆಯೆಲ್ಲ ಒಂದೊಂದೇ ಮೆಟ್ಲಾಗಿ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಒಬ್ಬ ಹಿಂದುಳಿದವ್ರದ್ದಾಗಿರ್ಬೋದು, ಅಲ್ಪಸಂಖ್ಯಾತರಾಗಿರ್ಬೋದು, ಆದಿವಾಸಿಗಳಾಗಿರ್ಬೋದು, ಆ ಪೀಠವನ್ನು ಅಲಂಕರಿಸಿರೋದನ್ನು ಈ ಸನಾತನವಾದಿಗಳಿಗೆ, ವಿಶೇಷವಾಗಿ ವರ್ಣಾಶ್ರಮ ಧರ್ಮದ ಕುತಂತ್ರವಾದಿಗಳಿದ್ದಾರಲ್ಲ ಅವ್ರಿಗೆ ಹಿಡಿಸ್ತಾ ಇಲ್ಲ. ಹಾಗಾಗಿ ನಾವು ಸಹಿಸ್ತಾ ಇಲ್ಲ. ಹಾಗಾಗಿ ನಾವಿಲ್ಲಿ ಇಡೀ ಭಾರತ ದೇಶದಲ್ಲಿ ಎಲ್ಲ ಮಾನವತಾವಾದಿಗಳು, ರಾಜ್ಯಾಂಗ ವ್ಯವಸ್ಥೆಯನ್ನು ಹಿಡಿಯುವವರು, ಸಂವಿಧಾನ ಬಯಸುವವರು ನಾವು ಈ ಒಂದು ಬಂದಕ್ಕೆ ಕಾಲು ಕೊಡ್ತಾ ಇದ್ದೀವಿ.